ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ KCET ನ ಒಂದು ಫಸ್ಟ್ ರೌಂಡ್ ರಿಸಲ್ಟ್ ಬಗ್ಗೆ ಕೇಳ್ತಿದ್ರ. ನಾನು ಇವಾಗ ರೆಕಾರ್ಡ್ ಮಾಡ್ತಿರೋದು 11/8. ಇಲ್ಲಿ ತನಕನೂ ಕೂಡ ರಿಸಲ್ಟ್ ಬಂದಿರಲಿಲ್ಲ ನಾನು ಇವಾಗ ಚೆಕ್ ಮಾಡೋ ಟೈಮ್ನಲ್ಲಿ. ಸೊ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ನನ್ನ ರಿಸಲ್ಟ್ ಬಂತು ಅಂದರೆ ನಾನು ಮತ್ತೆ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಸಪ್ರೇಟಾಗಿ ಅವಶ್ಯಕತೆ ಇಲ್ಲ ವಿಡಿಯೋ ಮಾಡೋದೇನಕ್ಕೆ ಬಂದರೆ ಎಲ್ಲರೂ ಕೂಡ ವಿಡಿಯೋ ಮಾಡ್ತಾರೆ. ಸೊ ಹಾಗಾಗಿನೇ ಸಪ್ರೇಟಾಗಿ ಅವಶ್ಯಕತೆ ಇಲ್ಲ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಇರುತ್ತೆ. ಸೊ ಜಾಯಿನ್ ಆಗಿ ಒಂದು ವೇಳೆ ನನ್ನ ರಿಸಲ್ಟ್ ಬಂತು ಅಂತ ಹೇಳುತ್ತಾರೆ, ನಾನು ನಿಮಗೆ ರಿಸಲ್ಟ್ ಅಪ್ಲೋಡೆಡ್ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ತೀನಿ. ಅಲ್ಲಿ ನಾನು ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಇವಾಗ ರಿಸಲ್ಟ್ ಬಂದಾದ್ಮೇಲೆ ಏನೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ ಅಂದರೆ, ರಿಸಲ್ಟ್ ಬಂದಾದ್ಮೇಲೆ ನಿಮ್ಮ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಒಂದು ವೇಳೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂದರೆ ಇಮಿಡಿಯೇಟ್ ಆಗಿ ಚಾಯ್ಸ್ ಎಂಟ್ರಿ ಅನ್ನುವಂಥದ್ದು ಆಕ್ಟಿವೇಟ್ ಆಗುತ್ತೆ. ಅದಾದಮೇಲೆ ಆಪ್ಷನ್ ಎಂಟ್ರಿ ಎಡಿಟ್ ಡೇಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಚಾಯ್ಸ್ ಎಂಟ್ರಿನಲ್ಲಿ ನಿಮಗೆ ಸ್ವಲ್ಪ ಟೈಮ್ ಕೊಟ್ಟಿರ್ತಾರೆ. ಇವಾಗಲೇ ಚಾಯ್ಸ್ ಎಂಟ್ರಿ ಮಾಡಿ ಅಂತ ಏನು ಹೇಳಲ್ಲ, ಸ್ವಲ್ಪ ಟೈಮ್ ಕೊಟ್ಟಿರ್ತಾರೆ. ಚಾಯ್ಸ್ ಎಂಟ್ರಿನಲ್ಲಿ ನೀವೇನ ಒಂದು ವೇಳೆ ನೀವು ಚಾಯ್ಸ್ 1, ಚಾಯ್ಸ್ 2, 3, 4 ಈ ಥರ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಆಗ್ತೀರಾ ಅಂತ ಹೇಳೋದಾದ್ರೆ ನಿಮ್ಗೊಂದು 5 to 6 days ತನಕ ಕೂಡ ಟೈಮ್ ಇರುತ್ತೆ. ಅದನ್ನ ಅಪ್ಡೇಟ್ ಆಗಿಲ್ಲ. ಸೊ ಅಪ್ಡೇಟ್ ಆದಮೇಲೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆ. ಸೊ ಓಕೆನಾ? ಸೊ ಅದಾದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿನ ಮತ್ತೆ ಎಡಿಟ್ ಮಾಡೋಕೆ ಆಪ್ಷನ್ ಕೊಡ್ತಾರೆ. ಹೊಸ ಕಾಲೇಜಸ್ ಆ್ಯಡ್ ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ಎಲ್ಲರೂ ಕೂಡ ಕಾಲೇಜಸ್ ಆ್ಯಡ್ ಮಾಡಿ ಮುಗ್ದೋಗ್ಬಿಟ್ಟಿರುತ್ತೆ. ನನ್ನ ಫೀ ಸ್ಟ್ರಕ್ಚರಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಹೊಸ ಕಾಲೇಜಸ್ ಆ್ಯಡ್ ಆಗಿದೆ ಅಂದರೆ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿನಲ್ಲಿ ಆ್ಯಡ್ ಮಾಡೋಕ್ಕೆ ಕೊಡ್ತಾರೆ. ಬಿಟ್ಟರೆ ಮತ್ತೆ ಆ್ಯಡ್ ಮಾಡೋಕ್ಕೆ ಕೊಡಲ್ಲ. ರೀಆರ್ಡರ್ ಮಾಡ್ಕೋಬಹುದು. ಇವಾಗ ಫಸ್ಟ್ ಕಾಲೇಜಲ್ಲಿ ಇರೋದು ಲಾಸ್ಟ್ ಕಾಲೇಜ್ಗೆ ಹಾಕೋಬಹುದು, ಲಾಸ್ಟ್ ಇರೋದು ಫಸ್ಟ್ಗೆ ಹಾಕೋಬಹುದು. ಸೊ ಈ ಥರ ರೀಆರ್ಡರ್ ಮಾಡ್ಕೋಬಹುದು. ಅದಾದಮೇಲೆ ರೀಆರ್ಡರ್ ಆದಮೇಲೆ ಕಾಲೇಜಸ್ನ ರಿಮೂವ್ ಮಾಡ್ಕೋಬಹುದು ನಿಮಗೆ ಬೇಡ ಅಂತ ಹೇಳೋದಾದ್ರೆ. ಇಷ್ಟಕ್ಕೆ ಆಪ್ಷನ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಇಷ್ಟು ಪ್ರೊಸೀಜರ್ ಇರುತ್ತೆ. ಚಾಯ್ಸ್ 1 ಕ್ಲಿಕ್ ಮಾಡ್ಕೊಂಡ್ರೆ ನೀವು ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೋಬೇಕಾಗುತ್ತೆ. ಚಾಯ್ಸ್ 2 ಕ್ಲಿಕ್ ಮಾಡ್ಕೊಂಡ್ರೆ ರೌಂಡ್ 2ಗೆ ನೀವು ಪ್ರೊಸೀಡ್ ಆಗ್ತೀರಾ, ಬಟ್ ಸೀಟ್ ಹಂಗೆ ಇರುತ್ತೆ. ಓಕೆನಾ? ಚಾಯ್ಸ್ 3 ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ನೀವು ಆ ಇರೋ ಸೀಟ್ನ ಬಿಟ್ಬಿಟ್ಟು ರೌಂಡ್ 2ಗೆ ಎಂಟರ್ ಆಗಬೇಕಾಗುತ್ತೆ. ಚಾಯ್ಸ್ 4ನ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂದರೆ ಎಕ್ಸಿಟ್. ಓಕೆನಾ? ಸೊ ಈ ರೀತಿ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಚಾಯ್ಸ್ ಎಂಟ್ರ್ ಬಗ್ಗೆ ತುಂಬ ಸತಿ ಹೇಳಿದ್ದೀನಿ. ಸೊ ಹಂಗಾಗಿನೇ ರಫ್ ಆಗಿ ಹೇಳ್ತಿದ್ದೀನಿ ಅಷ್ಟೇ. ಸೊ ರಿಸಲ್ಟ್ ಬಂತು ಅಂದರೆ ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನನಗೆ ಖಂಡಿತವಾಗ್ಲೂ ಕೂಡ ಕಮೆಂಟ್ಸ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್. ಮುಂದೆ ಮಾತ್ರ.